ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಪಶ್ಚಿಮ ಬಂಗಾಳದ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಇದೇ ಸಮಯದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇಲ್ಲದ ವಾದವನ್ನು ಮಂಡಿಸೋಕೆ ಹೋಗಿ ಕಪಿಲ್ ಸಿಬಲ್ ಅನ್ನೋ ದೇಶದ್ರೋಹಿ ವಕೀಲ ಮುಖಕ್ಕೆ ಉಗಿಸ್ಕೊಂಡಿದ್ದಾನೆ. ಪಾಪ, ಅದು ಉಗಿದದ್ದು ಬೇರೆ ಯಾರೋ ಆಗಿದ್ರೆ ಪರವಾಗಿಲ್ಲ ರೀ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇ ಮುಖಕ್ಕೆ ಮಂಗಳಾರತಿಯನ್ನು ಮಾಡಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಮಮತಾ ಸರ್ಕಾರ ಮತ್ತು ಕಪಿಲ್ ಸಿಬಲ್ಗೆ ಮುಖಭಂಗ ಆಗಿದೆ. ಜೊತೆಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯವರೆಗೂ ಬಂಗಾಳದಲ್ಲಿ ಮಮತಾ ಸರ್ಕಾರ ಇರುತ್ತಾ ಅಥವಾ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಚುನಾವಣೆ ನಡೆಸುವ ಪರಿಸ್ಥಿತಿ ಬರುತ್ತಾ ಅನ್ನೋ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅದಕ್ಕೆ ಕಾರಣ ಆಗಿದ್ದು ಮಾತ್ರ ಇಡಿ ಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿದ್ದ ದಾಳಿ. ಹಾಗಾದರೆ ಮಮತಾ ಸರ್ಕಾರ ಅವತ್ತು ಮಾಡಿದ್ದೇನೋ ಅದನ್ನು ದೇಶದ್ರೋಹಿ ವಕೀಲ ಕಪಿಲ್ ಸಿಬಲ್ ಯಾವ ರೀತಿ ವಾದವನ್ನು ಮಂಡಿಸಿದ್ರು, ಅದಕ್ಕೆ ನ್ಯಾಯಾಧೀಶರು ಥೂ ಅಂತ ಮುಖಕ್ಕೆ ಹೇಗೆ ಉಗಿದ್ರೋ ಅದು ಹೇಗಿತ್ತೋ, ಮುಂದೆ ಮಮತಾ ಸರ್ಕಾರದ ಕಥೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಂಚರಾಜ್ಯ ಚುನಾವಣೆಗಳು ರಂಗೇರ್ತಾ ಇವೆ. ಅದರಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು. ಈ ಪಶ್ಚಿಮ ಬಂಗಾಳ ರಂಗೇರಿದೆಯೋ ಬಿಟ್ಟಿದೆಯೋ, ಒಟ್ಟಿನಲ್ಲಿ ಮಮತಾ ಅಟ್ಟಹಾಸ ಮಿತಿಮೀರಿ ಹೋಗಿದೆ. ಅದರಲ್ಲೂ ನಾನು ಗೆಲ್ತೀನಿ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಇದನ್ನೇ ಪಾಪ ಆ ದೆಹಲಿಯಲ್ಲೂ ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳ್ಕೊಂಡಿದ್ರು. ಆಮೇಲೆ ಏನಾಯ್ತು ಅನ್ನೋದನ್ನ ನಾನೇನು ಹೇಳಬೇಕಾಗಿಲ್ಲ, ಅದು ಎಲ್ರಿಗೂ ಗೊತ್ತೇ ಇದೆ. ಈಗ ಅಂಥದ್ದೇ ದುರಾಡಳಿತ ಪಶ್ಚಿಮ ಬಂಗಾಳದಲ್ಲಿದೆ. ಅಲ್ಲಿ ಮಮತಾ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಮತವನ್ನ ಹಾಕಿ ಗೆಲ್ಲಿಸಿ ಅಂತ ಕೇಳ್ತಾರೆ. ಅದರ ಬದಲಾಗಿ ಅಯ್ಯೋ ಮೋದಿ ಬಂದು ನಮ್ಮನ್ನ ಆಳ್ಬೇಕಾ, ಬಂಗಾಳವೇ ಬೇರೆ ಮೋದಿಯೇ ಬೇರೆ ಯಾರೋ ಬಂದು ಬಂಗಾಳವನ್ನ ಆಳ್ಬೇಕಾ, ಬಂಗಾಳವನ್ನ ಆಳೋಕೆ ಬೇರೆ ಯಾರಿಗೂ ಬಿಡಬಾರ್ದು ಅಂತ ಬುರ್ಡೆಯನ್ನ ಬಿಡ್ತಾ ಇದ್ದಾರೆ. ಅಲ್ಲ ರೀ, ಬಂಗಾಳದಲ್ಲಿ ಬಿಜೆಪಿ ಗೆದ್ರೆ ಅಲ್ಲಿರೋ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಅದನ್ನ ಬಿಟ್ಟು ಪ್ರಧಾನಿ ಮೋದಿ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರ? ಇದನ್ನ ಕೇಳೋ ಜನರು ಅದೆಂತ ಬುದ್ಧಿವಂತರು ಯೋಚನೆ ಮಾಡಿ. ಈಗಾಗಲೇ ಮಮತಾ ಸರ್ಕಾರವನ್ನ ಕೆಳಗಿಳಿಸಿ ಆಕೆಯ ದುರಾಡಳಿತವನ್ನ ಕೊನೆಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿ ಚುನಾವಣೆಯನ್ನ ನಡೆಸಿ ಅಂತ ಬಹಳಷ್ಟು ಭಾರತೀಯರು ಹೇಳೋಕೆ ಶುರು ಮಾಡಿದ್ದಾರೆ. ಹಾಗಂತ ಮಮತಾ ಬ್ಯಾನರ್ಜಿ ಮನೆ ಮನೆಗೆ ಹೋಗಿ ಅಥವಾ ಯಾವುದೋ ಚುನಾವಣಾ ಪ್ರಚಾರವನ್ನ ಮಾಡುವಾಗ ಇದನ್ನೆಲ್ಲ ಹೇಳ್ತಾ ಇಲ್ಲ, ಬದಲಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಅಷ್ಟೇ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಅಲ್ಲೆಲ್ಲೋ ಮಸೀದಿಗೆ ಹೋಗ್ತಾರೆ, ನಮಾಜು ಮಾಡ್ತಾರೆ, ನಮಾಜ್ ಮಾಡಿ ಬರೋವಾಗ ನನಗೆ ಮತವನ್ನು ಹಾಕಬೇಕು ಅಂತಾರೆ. ಒಂಥರ ಹುಚ್ಚಿ ಆದ್ರೆ ಅನ್ನಿಸಿಬಿಡುತ್ತೆ ನೋಡ್ತಾ ಇದ್ರೆ. ಇರ್ಲಿ ಬಿಡಿ, ಅವರು ಹುಚ್ಚಿ ಆದ್ರೆ ದೇಶಕ್ಕೇನು ನಷ್ಟ ಇಲ್ಲ. ಈಗಾಗಲೇ ಮಮತಾ ಚುನಾವಣಾ ಆಯೋಗದ ವಿರುದ್ಧ ಇಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಚುನಾವಣಾ ಆಯೋಗ 66 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿ ಹಾಕಿದೆ, ಇನ್ನು 60 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡುತ್ತೆ ಅನ್ನೋ ಹೊಸ ನಾಟಕವನ್ನ ಜನರ ಮುಂದೆ ಮಾಡ್ತಾ ಇದ್ದಾರೆ. ಅಲ್ಲಿ ಡಿಲೀಟ್ ಆಗಿರೋ ಮತದಾರರು ಅಕ್ರಮ ಬಾಂಗ್ಲಾ ವಲಸಿಗರು. ಅದು ಮಮತಾಗೆ ಬೆಂಕಿಯನ್ನ ಇಟ್ಟಿದೆ. ಅದೇ ಕಾರಣಕ್ಕೆ ಏನೋ ಬಂಗಾಳದಲ್ಲಿದ್ದವರನ್ನೇ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಒಂದಷ್ಟು ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಅವರ ಕರ್ಮಕ್ಕೆ ಮುನ್ನೆ ಮಮತಾ ಸರ್ಕಾರಕ್ಕೆ ಸಂಬಂಧಪಟ್ಟ ಕೇಸ್ ವಿಚಾರಣೆ ಸುಪ್ರೀಂ ಕೋರ್ಟಿಗೆ ಬಂದಿತ್ತು. ಹಾಗಂತ ಅದು SIR ಕುರಿತಾದ ವಿಚಾರಣೆ ಅಂದ್ಕೊಳ್ಳೋಕೆ ಹೋಗಬೇಡಿ. ಬದಲಾಗಿ ಮಮತಾ ಬ್ಯಾನರ್ಜಿ 2024 ಜನವರಿ 8ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಇಡಿ ಅಧಿಕಾರಿಗಳ ವಿರುದ್ಧ ದಾಳಿಯನ್ನ ಮಾಡಿದ್ರು. ಅದಕ್ಕೆ ಕಾರಣ ಇಡಿ ಅಧಿಕಾರಿಗಳು TMC ಪಕ್ಷದ ಕಚೇರಿಯನ್ನ ಶೋಧ ಮಾಡಿ ಅಲ್ಲಿದ್ದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಉನ್ನತ ಪೊಲೀಸ್ ಅಧಿಕಾರಿ ರಾಜೀವ್ ಕುಮಾರ್ ಅವನ್ನ ಕರ್ಕೊಂಡು ಬಂದು ಮಮತಾ ಇಡಿ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿಸಿದ್ರು. ಯಾವೆಲ್ಲ ವಸ್ತುಗಳನ್ನ ಇಡಿ ವಶಕ್ಕೆ ತೆಗೆದುಕೊಂಡಿತ್ತೋ ಅವೆಲ್ಲವನ್ನ ಕಿತ್ತುಕೊಂಡಿದ್ರು. ಅದರ ಜೊತೆಗೆ ಅವುಗಳನ್ನ ಕೈಯಲ್ಲೇ ಹಿಡ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮಾಧ್ಯಮದಲ್ಲಿ ಎಲ್ಲವೂ ರೆಕಾರ್ಡ್ ಕೂಡ ಆಯ್ತು. ಅಲ್ಲೇನೋ ಇಡಿ ಅಧಿಕಾರಿಗಳ ಮೇಲೆ ದಾಳಿ ಆಯ್ತು. ಅದನ್ನ ಮಾಡಿದ್ದು ಒಂದು ರಾಜ್ಯದ ಮುಖ್ಯಮಂತ್ರಿ. ಅಲ್ಲಿಂದ ಇಡಿ ಮಮತಾ ಬ್ಯಾನರ್ಜಿ ವಿರುದ್ಧ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದೇ ವಿಚಾರಣೆ ಮೊನ್ನೆ ಸುಪ್ರೀಂ ಕೋರ್ಟಿನಲ್ಲಿ ನಡೀತಾ ಇತ್ತು. ಅಲ್ಲಿ ನ್ಯಾಯಾಧೀಶರಾದ NV ಅಂಜಾರಿಯಾ ಮತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಇದ್ದ ಪೀಠ ಅದು. ಇನ್ನು ದೇಶದ್ರೋಹಿಗಳು ಮತ್ತು ಇಂತಹ ಅಯೋಗ್ಯರನ್ನ ಕಾಪಾಡೋದಕ್ಕೆ ನ್ಯಾಯಾಲಯದಲ್ಲಿ ಇರೋದೇ 3 ರಿಂದ 4 ಜನ. ಅದರಲ್ಲಿ ಕಪಿಲ್ ಸಿಬಲ್ ಕೂಡ ಒಬ್ರು. ಆ ಕಪಿಲ್ ಸಿಬಲ್ ಅದೇ ಮನುಷ್ಯ ಈ ಕೇಸಿನ ಬಗ್ಗೆ ವಾದವನ್ನ ಮಾಡೋಕೆ ನಿಂತಿದ್ರು. ಅಲ್ಲಿ ಕಪಿಲ್ ಸಿಬಲ್, ಸ್ವಾಮಿ, ಇಡಿ ಅಧಿಕಾರಿಗಳು ಆರ್ಟಿಕಲ್ 32 ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತಿದ್ದಾರೆ. ಇಡಿ ಅನ್ನೋದು ಒಂದು ಸಂಸ್ಥೆ, ಅದಕ್ಕೆ ಮೂಲಭೂತ ಹಕ್ಕುಗಳು ಎಲ್ಲಿಂದ ಬರುತ್ತವೆ? ಅಲ್ಲಿ ಯಾವುದೋ ವ್ಯಕ್ತಿ ಇದ್ದಿದ್ರೆ ಆಗ ಮೂಲಭೂತ ಹಕ್ಕುಗಳು ಬರ್ತಾ ಇದ್ವು. ಹಾಗಂತ ಸುಪ್ರೀಂ ಕೋರ್ಟಿಗೆ ಬರಬಹುದಿತ್ತು. ಈಗ ಅದೇಗೆ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು.
ಅದಕ್ಕೆ ಜಸ್ಟಿಸ್ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು, ಕಪಿಲ್ ಸಿಬಲ್ ಇಡಿ ಅಂದಾಕ್ಷಣ ಅವರೇನು ಭಾರತೀಯರಲ್ವಾ, ಅವರು ಮನುಷ್ಯರಲ್ವಾ, ಅವರು ಮನುಷ್ಯರಾದ ಮೇಲೆ ಮೂಲಭೂತ ಹಕ್ಕುಗಳಿರಲ್ವಾ, ನೀವು ಏನು ಹೇಳಬೇಕು ಅಂತ ಹೊರಟಿದ್ದೀರಾ, ನಿಮ್ಮ ಆಸೆ ಏನು ಅಂದರೆ ಆರ್ಟಿಕಲ್ 32 ಇವರಿಗೆ ಅಪ್ಲೈ ಆಗಲ್ಲ ಅನ್ನೋದನ್ನು ನ್ಯಾಯಾಲಯ ಹೇಳಬೇಕು. ಅದೇ ಇಡಿ ಅಧಿಕಾರಿಗಳು ವಾಪಸ್ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ದೂರನ್ನು ಕೊಟ್ಟು FIR ದಾಖಲು ಮಾಡಬೇಕು ಅಂತಿದ್ದೀರಾ. ಇಲ್ಲಿ ದಾಳಿಯನ್ನು ಮಾಡಿರೋದೇ ಆ ರಾಜ್ಯದ ಮುಖ್ಯಮಂತ್ರಿ, ಮತ್ತೆ ಅವರದ್ದೇ ರಾಜ್ಯದ ಅದೇ ಪೊಲೀಸರ ಹತ್ರ ಹೋದರೆ ನ್ಯಾಯ ಸಿಗುತ್ತಾ? ಮೊದಲು ಸರಿಯಾಗಿ ಮಾತಾಡಿ ಕಪಿಲ್ ಸಿಬಲ್ ಅಂತಾರೆ. ಇದರ ಮಧ್ಯೆ ಮತ್ತೆ ಅದ್ಯಾಕೋ ಕಪಿಲ್ ಸಿಬಲ್ ಇಡಿಯ ಜಪವನ್ನು ಮಾಡೋಕ್ಕೆ ಹೋಗ್ತಾರೆ. 3-4 ಸಲ ಇಡಿ ಅಂದಿದ್ದೇ ತಡ. ನ್ಯಾಯಾಧೀಶರು ಮತ್ತೆ ಇಡಿ ಅನ್ನೋ ಪದ ನಿಮ್ಮ ಬಾಯಿಂದ ಬಂದರೆ ಪರಿಣಾಮ ನೆಟ್ಟಗೆ ಇರಲ್ಲ. ಇಡಿ ಅಧಿಕಾರಿಗಳು ಮನುಷ್ಯರಲ್ಲ ಅಂದುಕೊಂಡಿದ್ದೀರಾ, ಅವರು ಕೂಡ ಮನುಷ್ಯರೇ. ಅವರಿಗೂ ಆರ್ಟಿಕಲ್ 32 ಪ್ರಕಾರ ಮೂಲಭೂತ ಹಕ್ಕುಗಳು ಇರುತ್ತೆ, ಅವರಿಗೂ ಅಪ್ಲೈ ಆಗತ್ತೆ. ಅದಕ್ಕೆ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬರಬಹುದು. ಅದನ್ನೇ ಕಾರಣ ಇಟ್ಕೊಂಡು ಏನೇನೋ ಮಾತಾಡೋಕ್ಕೆ ಬರಬೇಡಿ. ಅದರಲ್ಲೂ ಸುಪ್ರೀಂ ಕೋರ್ಟ್ ಈ ಕೇಸನ್ನು ತೆಗೆದುಕೊಳ್ಳಬಾರದು ಅನ್ನೋ ವಾದವನ್ನು ಮಂಡಿಸಬೇಡಿ ಅಂತ ದಂಡಪಿಂಡ ಕಪಿಲ್ ಸಿಬಲ್ ಮುಖಕ್ಕೆ ಉಗಿದದ್ದು ಒಂಥರ ಈ ದೇಶ ಪ್ರೇಮಿಗಳಿಗೆಲ್ಲ ಮಜಾವನ್ನ ಕೊಡ್ತಾ ಇತ್ತು. ಇಲ್ಲಿ ಕಪಿಲ್ ಸಿಬಲ್ಗೆ ಇದ್ದ ಚಾಲೆಂಜ್ ಅಂದ್ರೆ ಮಮತಾ ಬ್ಯಾನರ್ಜಿ ಇಡಿ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿಲ್ಲ ಅನ್ನೋ ವಾದವನ್ನ ಮಂಡಿಸೋಕೆ ಆಗಲ್ಲ. ಯಾಕಂದ್ರೆ ಇಡಿ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿ ಮಮತಾ ಅವತ್ತು ಅದೇ ಜಾಗದಲ್ಲಿ ನಿಂತು ಪತ್ರಿಕಾ ಗೋಷ್ಠಿಯನ್ನ ಮಾಡಿದ್ರು. ಜೊತೆಗೆ ಇಡಿ ನಮ್ಮ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿಂದ TMC ಪಕ್ಷದ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಾ ಇತ್ತು. ಇವರು BJP ಏಜೆಂಟರು ಅಂತ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಅಲ್ಲಿ ಎಲ್ಲವೂ ವಿಡಿಯೋ ದಾಖಲೆಗಳು ಇದ್ವು. ಹಾಗಂತ ಇಲ್ಲಿ ಇಡಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರಲಿಲ್ಲ. ಮೊದಲು ಕೋಲ್ಕತ್ತಾ ಹೈಕೋರ್ಟಿಗೆ ದೂರನ್ನ ಸಲ್ಲಿಸಿತ್ತು. ಆದ್ರೆ ಅಲ್ಲಿ ಮಮತಾ ಸರ್ಕಾರದ ಕೆಲ ಅಯೋಗ್ಯರು ಸೇರಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಮಾಡಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ನ್ಯಾಯಾಲಯದಲ್ಲೂ ಇಡಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಹಿಂಗಿದ್ದಾಗ ಪಶ್ಚಿಮ ಬಂಗಾಳದಲ್ಲಿ ನ್ಯಾಯವನ್ನ ಪೊಲೀಸರ ಹತ್ರ ಕೇಳೋದಕ್ಕಾದ್ರೂ ಆಗತ್ತಾ? ಯೋಚನೆಯನ್ನ ಮಾಡಿ. ಅದೇ ಕಾರಣಕ್ಕೆ ಕಪಿಲ್ ಸಿಬಲ್ಗೆ ನ್ಯಾಯಾಧೀಶರು ಮುಖಕ್ಕೆ ಉಗಿದಿದ್ದು. ಅಲ್ಲಿ ಉಗಿದಿರೋದನ್ನು ನೋಡ್ತಾ ಇದ್ರೆ ಇನ್ನೊಂದು ಸಲ ಕಪಿಲ್ ಸಿಬಲ್ ಅನ್ನೋ ದೇಶದ್ರೋಹಿ ವಕೀಲ ಆ ಪೀಠದ ಮುಂದೆ ವಾದವನ್ನು ಮಂಡಿಸುವುದಕ್ಕೂ ಯೋಚನೆಯನ್ನ ಮಾಡಬೇಕು. ಆದರೂ ಬಿಡ್ತಾರಾ? ಕೋಟಿ ದುಡ್ಡು ಬರುತ್ತೆ ಅಂದರೆ ಹೇಸಿಗೆಯನ್ನ ಬಾಯಲ್ಲೇ ನೆಕ್ಕಿ ಬಿಡ್ತಾರೆ. ಎಲ್ಲಿ ಬಿಡ್ತಾರೆ? ವಯಸ್ಸಾಯಿತು, ಬುದ್ಧಿ ಬರಲಿಲ್ಲ, ದೇಶ ಪ್ರೇಮ ಅನ್ನೋದು ಮೊದಲೇ ಇಲ್ಲ. ಈಗ ಸದ್ಯಕ್ಕೆ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಅದೇ ಕೇಸಿನ ವಿಚಾರಣೆ ಕೂಡ ನಡೆಯುತ್ತೆ. ಎಲ್ಲದಕ್ಕೂ ವಿಡಿಯೋ ಸಾಕ್ಷಿಗಳಿದ್ದಾವೆ. ಅಂಥದ್ರಲ್ಲಿ ಮಮತಾ ಬ್ಯಾನರ್ಜಿ ತಪ್ಪಿಸಿಕೊಳ್ಳೋಕೆ ಆಗತ್ತಾ? ಯೋಚನೆಯನ್ನ ಮಾಡಿ. ಅಲ್ಲಿಗೆ ಚುನಾವಣೆಯ ಸಮಯದಲ್ಲಿ ಇಡಿ ಕೇಸ್ ಕೂಡ ತಗ್ಲಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ. ಇಲ್ಲಿ ಕೆಲವರು ಅಯ್ಯೋ ಸರ್ ಅವಳನ್ನು ಯಾಕೆ ಅಲ್ಲಿ ಬಿಡಬೇಕು, ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರು, ಅಲ್ಲಿ ರಾಷ್ಟ್ರಪತಿ ಆಡಳಿತ ತಂದು ಅದಾದ ನಂತರ ಚುನಾವಣೆಯನ್ನು ನಡೆಸಬಹುದಲ್ಲ ಅಂತ ಕೇಳಬಹುದು. ಆದರೆ ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಭಾರತೀಯರು ಎಮೋಷನಲ್ ಫೂಲ್ಸ್ ಅನ್ನೋದು ನಮ್ಮ ರಾಜಕಾರಣಿಗಳಿಗೂ ಗೊತ್ತೇ ಇದೆ. ಅದೇ ಕಾರಣಕ್ಕೆ ಮಮತಾ ವಿರುದ್ಧ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಳಲಿ ಅಂತ ಪದೇ ಟ್ರಿಗರ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆಗಲಾದರೂ ಅದನ್ನೇ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರಚಾರವನ್ನು ಮಾಡಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ. ಒಂದಷ್ಟು ಎಮೋಷನ್ ಆಗಿ ಮಾತಾಡಿದರೆ ಸಾಕು, ಜನರು ಬಕ್ರಗಳ ಹಾಗೆ ಮತವನ್ನು ಹಾಕಿಬಿಡ್ತಾರೆ ಅಂತ. ಆದರೂ ಕೇಂದ್ರ ಸರ್ಕಾರ ಮಾತ್ರ ಮಾತಾಡ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಅವರ ದುರಾಡಳಿತಕ್ಕೆ ಉತ್ತರವನ್ನು ನೀಡಬೇಕಾಗಿರೋದು ಮೋದಿನೋ ಅಮಿತ್ ಶಾನೋ ಇಲ್ಲ ಯೋಗಿ ಆದಿತ್ಯನಾಥ್ ಅಲ್ಲ, ಬದಲಾಗಿ ಅಲ್ಲಿನ ಮತದಾರರು ಅನ್ನೋದನ್ನು ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಕೆಲ ವಿಚಾರಗಳಲ್ಲಿ ಸೈಲೆಂಟಾಗಿ ಇದ್ದು ಅಯೋಗ್ಯರ ಮುಖವಾಡವನ್ನು ಜನರ ಮುಂದೆ ಕಳಚಿ ಇಡ್ತಾ ಇದೆ. ಮತದಾರರೇ ತೀರ್ಮಾನ ಮಾಡಬೇಕು ಅಷ್ಟೇ. ಇದು ಗೆಳೆಯರೇ, ಇಡಿ ವಿರುದ್ಧ ಮಮತಾ ದಾಳಿಯನ್ನು ಮಾಡಿದ್ದನ್ನು ಕಪಿಲ್ ಸಿಬಲ್ ನ್ಯಾಯಾಲಯದಲ್ಲಿ ಇಲ್ಲದ ವಾದ ಮಂಡಿಸೋಕೆ ಹೋಗಿ ನ್ಯಾಯಾಧೀಶರು ಮುಖಕ್ಕೆ ಮಂಗಳಾರತಿ ಮಾಡಿದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.